ನನ್ನ ವಿಸಿಟು ಮೊದಲಿಗೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮೆನ್ ಇಲ್ಲಿನ ಮಕ್ಕಳಿಗೆ ಸ್ಪೆಷಲಿ ಮಹಿಳೆಯರಿಗೆ ಇಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿನಿಯರಿಗೆ ಅರಿವಿನ ಕಾರ್ಯಕ್ರಮ, ಸ್ಪೆಷಲಿ ಕರ್ನಾಟಕದ ಹೆಲ್ಪ್ ಲೈನ್ಸು, ಸೈಬರ್ ಕ್ರೈಮ್ ಬಗ್ಗೆ, ಮತ್ತು ಇಲ್ಲಿರುವಂಥ ಡಿಸ್ಟ್ರಿಕ್ಟ್ ಲೀಗಲ್ ಸೆಲ್ ಅಥಾರಿಟಿಯ ಬಗ್ಗೆ, ಅವರಿಗೆ ಏನೇ ಆದರೂ ಕಾನೂನು ಎಷ್ಟು ಅವ್ರಿಗೆ ಶಕ್ತಿ ತುಂಬಲ್ಲದು ಅಂತ. ಸೊ ಮಕ್ಕಳಿಗೆ ಹೆಲ್ಪ್ ಲೈನ್ಸ್ ಎಲ್ಲ ಗೊತ್ತಿದೆ, ಬಟ್ ಅವ್ರಿಗೆ ಡಿಸ್ಟ್ರಿಕ್ಟ್ ಲೀಗಲ್ ಸೆಲ್ ಇದೆ. ನಮಗೆ ಯಾವಾಗಾದರೂ ಕಾನೂನಿನ ಒಂದು ನೆರವು ಬೇಕು ಅಂತಂದರೆ ಉಚಿತವಾಗಿ ನೆರವು ಸಿಗುತ್ತೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅದು ಒಂದು. ಮತ್ತು ಕಾಲೇಜಿನಲ್ಲಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂದರೆ 10ಕ್ಕಿಂತ ಹೆಚ್ಚು ಮಹಿಳೆಯರು ಕೆಲಸ ಮಾಡೋ ಒಂದು ಸ್ಥಳದಲ್ಲಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಇರಬೇಕು. ಯಾಕೆಂದರೆ ಯಾವುದೇ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಆದಾಗ ಆ ಕಂಪ್ಲೇಂಟ್ ಕಮಿಟಿನೇ ಮೊದಲಿಗೆ ಅವರು ಅಪ್ರೋಚ್ ಮಾಡಬೇಕಾಗಿರೋದು. ಅದನ್ನೆಲ್ಲ ಇವತ್ತು ನೋಡಿದೆ. ಈಗ ನಮ್ಮ SBI ಅಲ್ಲಿ ಮೀನುಗಾರರ ಹೆಣ್ಮಕ್ಕಳ ಜೊತೆ ಒಂದು ಸಂವಾದ ಇದೆ. ಅವರ ಸಮಸ್ಯೆಗಳಿಗೆ ಎಲ್ಲ ಅಧಿಕಾರಿಗಳ ಜೊತೆ ಈಗ ಸ್ಪಂದನೆ ಮಾಡುವಂಥ ಕಾರ್ಯಕ್ರಮ. ನಿನ್ನೆ ರಾತ್ರಿ KSRTC ಬಸ್ ಸ್ಟ್ಯಾಂಡಿಗೆ ವಿಸಿಟ್ ಕೊಟ್ಟಿದ್ದೆ. ಸೊ ನಾವು ಎಲ್ಲ ಇದು 26ನೇ ಜಿಲ್ಲೆ ನಾನು ಪ್ರವಾಸ ಮಾಡ್ತಾ ಇರೋದು. ಹಾಗೆ ನೋಡಿದಾಗ ಇಲ್ಲಿನ ಬಾತ್ರೂಮ್ಸು, ಶೌಚಾಲಯ ಎಲ್ಲ ಹೈಟೆಕ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದು ನೋಡಿ ನನಗೆ ಖುಷಿ ಆಯಿತು. ಆ್ಯಕ್ಚುಲಿ ಸತ್ಯವಾದ ಮಾತು. 21 CCTVಗಳಿದ್ದಾವೆ, ಎಲ್ಲ ವರ್ಕ್ ಆಗ್ತವೆ ಎಲ್ಲದಕ್ಕೂ. ಬಸ್ ಸ್ಟ್ಯಾಂಡಲ್ಲಿ ಯೂಶ್ವಲಿ ನಾವು ನೋಡೋದೇ ಅದು ಶೌಚಾಲಯ, CCTV, ಅದ್ರ ಬ್ಯಾಕಪ್ಪು, ಮತ್ತು ತಾಯಿ ಮಗುವನ್ನು ಕೊಠಡಿ. ನಾವು ಅಲ್ಲಿ ಒಂದು ಕೊಠಡಿ ಇದೆ ಆ್ಯಕ್ಚುಲಿ. ಅಲ್ಲಿ ಒಳಗೆ ಹೋದಾಗ ಒಂದು ತಾಯಿ ಒಂದು ಪುಟ್ಟ ಮಗುವನ್ನು ಎದೆಗೆ ತಪ್ಪಿಕೊಂಡು ಮೂಲೆಯಲ್ಲಿ ಕೂತಿದ್ರು. ಅಲ್ಲೊಂದು ತೊಟ್ಲು ಇರಲಿಲ್ಲ. ಅದು ತೊಟ್ಲು ಏನೋ ಹೆಲ್ತ್ ಕ್ಯಾಂಪ್ ಮಾಡಿರೋದ್ರಿಂದ ಆ ತೊಟ್ಲು ತೆಗೆದಿದ್ದೀವಿ ಅಂದರು. ಹಾಗೆ ಮಾಡಬಾರ್ದು, ಹಾಕಬೇಕು, ನೋಡಿ ಅಲ್ಲಿ ಒಂದು ಮಗು ಇದೆ ಅಂತ ಹೇಳಿದೆ. ಮತ್ತು ಇಲ್ಲಿಂದ ಬಿಡುವಂಥ KSRTC ಬಸ್ಸಸ್ಗಳ ಮೇಲೆ ಹೆಲ್ಪ್ ಲೈನ್ ಒಂದು ಮೆನ್ಷನ್ ಆಗಿರಲಿಲ್ಲ, ಅದನ್ನು ಮಾಡೋಕ್ಕೆ ಹೇಳಿದ್ದೇನೆ. ಅದರ್ವೈಸ್ ಕುಡಿಯೋ ನೀರಿಂದ ಎಲ್ಲವೂ KSRTC ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಹೆಣ್ಣು ಮಗಳಿಗೆ ಬೇಕಾದಂಥ ಅದು ಪೆಟ್ರೋಲಿಂಗ್ ಇರ್ಬೋದು, ಪೊಲೀಸ್ ಅವ್ರದ್ದು ಚೆಕ್ ಪೋಸ್ಟ್ ಇರ್ಬೋದು, ಪ್ರತಿಯೊಂದನ್ನು ನಾನು ನಿನ್ನೆ ಚೆಕ್ ಮಾಡಿದ್ದೇನೆ. ಮತ್ತು ಇಲ್ಲಿಂದ ಸೀದಾ ಅದು ಮೀನುಗಾರರ ಹೆಣ್ಣುಮಗಳು, ಅವಳ ಸಮಸ್ಯೆಗಳು, ಅವಳ ಮೂಲಭೂತ ಸೌಕರ್ಯಗಳು ಅದು ಏನೇನಿದ್ದಾವೆ ಅದನ್ನೆಲ್ಲ ಸರ್ಕಾರದ ಅಧಿಕಾರಿಗಳ ಒಂದಿಗೆ ಈಗ ಅವರನ್ನು ಭೇಟಿ ಮಾಡ್ತೇನೆ. ಮಹಿಳಾ ಆಯೋಗ ಅರಿವನ್ನು ಮೂಡಿಸ್ಬೋದು, ಅದು ಅವಳ ಒಂದು ದೊಡ್ಡ ಕೆಲಸ, ಜವಾಬ್ದಾರಿ. ಮತ್ತು ನೋಡಿ, ರೇಪ್ ಆಗಲಿ ಅಥವಾ ದೌರ್ಜನ್ಯಗಳಾಗಲಿ ಇವತ್ತು ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಸ್ಮಾರ್ಟ್ಫೋನ್ಸಲ್ಲಿ ಭಾಳಷ್ಟು ಪೋರ್ನೋಗ್ರಫಿ ವಿಡಿಯೋಸು. ಫಸ್ಟ್ ಅದು ಅಷ್ಟು ಈಸಿಯಾಗಿ ಅವೈಲಬಿಲಿಟಿ ಇರಲಿಲ್ಲ. ಆಮೇಲೆ ಡ್ರಗ್ಸ್, ಮಾದಕ ದ್ರವ್ಯಗಳು, ನಶೆ, ಲಿಕ್ಕರು ಎಲ್ಲ ಒಂದು ಫ್ಯಾಕ್ಟ್ರಲ್ಲ ಇದು ಎಲ್ಲವನ್ನು ಒಳಗೊಂಡು ಇದೆಲ್ಲ ಹೆಚ್ಚಿಗೆ ಆಗ್ತಾ ಇದೆ. ಒಂದೇ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಕಾನೂನು ಅಷ್ಟು ಕಟ್ಟುನಿಟ್ಟಾಗಿದ್ದರೂ ಸಹ ಇಷ್ಟೆಲ್ಲ 4 ವರ್ಷದ ಮಗುನೇ ಎತ್ತಾಕ್ಕೊಂಡು ಅಲ್ಲಿ ಕಾಂಪೌಂಡಲ್ಲಿ ಬಿಟ್ಟಿರ್ತಾರೆ, ತೊಗೊಂಡೋಗ್ಬಿಟ್ಟು ಎಲ್ಲೋ ಒಂದು ಶೆಡ್ಡಲ್ಲಿ ರೇಪ್ ಮಾಡಿಬಿಡ್ತಾನೆ. ಸೊ ಇಂಥವ್ರಿಗೆ ನಾವು ಏನು ಹೇಳಬೇಕು ಅಂತ ನಾವು. ಬಟ್ ಆದರೆ ನಾವಂತೂ ಪ್ರತಿ ಜಿಲ್ಲೆಗಳಲ್ಲಿ ನಾವು ಹೋದಾಗ, ಈಗ 7ನೇ ತಾರೀಕು ನಮ್ಮ ಎಲ್ಲ ಪೊಲೀಸ್ ವರಿಷ್ಠರ ಜೊತೆಯಲ್ಲಿ ನಾವು ರಿವ್ಯೂ ಮಾಡ್ತೇವೆ. ಮಂಗಳೂರಿನಲ್ಲಿ ಆಗಿರುವಂಥ ದೌರ್ಜನ್ಯಗಳ ಪ್ರಕರಣಗಳನ್ನು, ಮತ್ತು ಜಿಲ್ಲಾಧಿಕಾರಿ ಕಚೇರಿಗಳಿಂದ ಏನೆಲ್ಲ ಕ್ರಮಗಳನ್ನು ತಗೊಂಡಿದ್ದಾರೆ, ಪ್ರತಿಯೊಂದು ನಾವು ಮಾಡಬೇಕಾಗ್ತಾ ಇರೋದನ್ನು ಕಾಲಕ್ಕೆ ಮಾಡ್ತಾ ಇದ್ದೀವಿ. ಬಟ್ ಇಷ್ಟೆಲ್ಲ ದುಷ್ಪರಿಣಾಮಗಳು ಇಷ್ಟೊಂದೆಲ್ಲ ಆಗಬೇಕಾದ್ರೆ ಇಟ್ಸ್ ನಾಟ್ ಒನ್ ಥಿಂಗ್, ಇಟ್ಸ್ ಮಲ್ಟಿ ಫ್ಯಾಕ್ಟೋರಿಯಲ್. ಇಲ್ಲ, ಇನ್ನೊಂದು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹತ್ಯೆಗಳಾಗ್ತಾ ಇರುವಂಥದ್ದು, ಬಾಲಕಿಯರ ಹಾಗೆ ಇಲ್ಲ ನೋಡಿ. ಇವಾಗ ಧಾರವಾಡದಲ್ಲಿ ನೀವು ಹೇಳಿದ್ರಿ ಪ್ರೀತಿ ಪ್ರೇಮ ಧರ್ಮ ವಿಚಾರ. ತಾನು ಎತ್ತ ಮಗಳನ್ನೇ ಒಂದು ದಲಿತ ಮಗನನ್ನು ಮದುವೆ ಮಾಡ್ಕೊಂಡಿದ್ದಾನೆ ಅಂಥೇಳಿ ಕೊಡ್ಲಿಯಿಂದ ತುಂಬಿದ ಬಸ್ರಿ ಇರ್ತಾಳೆ, ಅಪ್ಪನೇ ಕೊಂದಾಕ್ಬಿಡ್ತಾನೆ, ಕೊಡ್ಲಿಯಿಂದ ಕತ್ತರಿಸಿ ಅವಳನ್ನು ಸಾಯಿಸ್ತಾನೆ. ಮತ್ತು ಹೊಟ್ಟೆಯಲ್ಲಿ ಒಂದು ಮಗು ಇರುತ್ತೆ, ಯಾರಿಗೂ ಗೊತ್ತಿರಲ್ಲ. ಅವನು ಕೊಡ್ಲಿ ಎತ್ಕೊಂಬಂದು ತನ್ನ ಮಗಳನ್ನೇ ಸಾಯಿಸ್ತಾನೆ, ಅಂತರ್ಜಾತಿ ವಿವಾಹ ಆಗಿರೋದಕ್ಕೆ ಅಂತ ಯಾರಿಗೂ ಇವಾಗ ಪೊಲೀಸವರು ಪ್ರತಿಯೊಬ್ಬರಿಂದ ಪೊಲೀಸ್ ಹೋಗಲಿಕ್ಕೆ ಸಾಧ್ಯನಾ? ತನ್ನ ಸ್ವಂತ ತಂದೆನೇ ಮಗಳನ್ನು ಹತ್ಯೆ ಮಾಡಿದಾಗ ನಾವು ಏನಂತ ಹೇಳಬೇಕು? ಯಾವಾಗ ಹೇಳಬೇಕು? ಇನ್ನೂ ಯಾವಾಗ? ನೋಡಿ, ಭಾಳ ಕಷ್ಟ ಇದೆ ಬದಲಾವಣೆ. ಮನುಷ್ಯ ತಾನಾಗಿ ನಾನೊಬ್ಬ ಮನುಷ್ಯ, ಇದರಲ್ಲಿ ಜಾತಿ ಧರ್ಮನ ತರಬಾರ್ದು, ಮಾನವೀಯತೆ ಮೊದಲು
ಅನ್ನೋದು ಎಲ್ಲರಿಗೂ ಬಂದಾಗ ನನಗೆ ಗೊತ್ತಿಲ್ಲ ಯಾವಾಗ ಬರುತ್ತೆ ಅಂತ. ಧರ್ಮಸ್ಥಳದ್ದು ಧರ್ಮಸ್ಥಳ ವಿಚಾರದಲ್ಲಿ ಲೆಟರ್ ಕೊಟ್ಟಿದ್ರಿ, ರಿಪೋರ್ಟ್ ಕೊಡಿ ನಮಗೆ ಅಂತಂದ್ಬಿಟ್ಟು, ಅದು ಬಂತ ರೆಸ್ಪಾನ್ಸ್ ಬಂತ? ಇಲ್ಲ ಕೊಟ್ಟಿಲ್ಲ, ಖಂಡಿತವಾಗ್ಲೂ ಕೊಡ್ತಾರೆ. ನಾನು ಚರ್ಚೆಯಲ್ಲಿದ್ದೀನಿ. SIT ಅವರ ಚೀಫ್ ಜೊತೆನೂ ಸಹ ನನ್ನ ಮೀಟಿಂಗ್ಸ್ ನಡೀತಾ ಇರುತ್ತೆ. ಸೊ ಕೆಲವೊಂದು ಕೋರ್ಟ್ದಲ್ಲಿ ತೀರ್ಮಾನ ಆದಮೇಲೆ ಅದನ್ನು ನನಗೆ ವರದಿಯನ್ನು ಕಳಿಸ್ತೀವಿ ಮತ್ತು ತನಿಖೆ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ನೂರಾರು ಮಹಿಳೆಯರ ಅಲ್ಲಿ ಹತ್ಯೆ ಆಗಿದೆ, ರೇಪ್ ಆಗಿದೆ ಅಂತ ಒಂದು ಇದೆ. ಅದರ ಆಧಾರದ ಮೇಲೆ ನೀವು ರಿಪೋರ್ಟ್ ಕೊಟ್ಟಿದ್ರಿ. ಈಗ ಆ ರಿಪೋರ್ಟ್ ಯಾರ ಆಧಾರದಲ್ಲಿ, ಹೇಳಿಕೆಗಳ ಆಧಾರದಲ್ಲಿ ಕೊಟ್ಟಿದ್ರಿ, ಅವರೇ ಈಗ ಕಾನ್ಸ್ಪರೇಟರ್ ಇದರಲ್ಲಿ ನಿಂತ್ಕೊಂಡಿದ್ದಾರೆ. ಯಾಕಂದರೆ ರಿಪೋರ್ಟ್ ಪೊಲೀಸರು ಏನು SIT ರಿಪೋರ್ಟ್ ಕೊಟ್ಟಿದ್ದಾರೆ, ಅವರ ಯಾರ ರಿಪೋರ್ಟಲ್ಲಿ ಯಾರು ದೂರಿದ್ರು, ಅವರ ದೂರಿದ ಪ್ರಕಾರ ನೀವು ಅವರಿಗೆ ಸರ್ಕಾರಕ್ಕೂ ಮನವಿ ಮಾಡಿದ್ರಿ. ಈಗ ಅವರೇ ಕಾನ್ಸ್ಪಿರೇಷನ್ ಮಾಡುವ ಇದರಲ್ಲಿ ಇಲ್ಲ ನೋಡಿ, ಒಂದು ಹೇಳ್ತೇನೆ, ಅಲ್ಲಿ ಕಾಣೆ ಆಗಿರೋದು ಸತ್ಯ ಆಯಿತಾ. ಹೆಂಗಾಯಿತು, ಏನಾಯಿತು, ಎಲ್ಲಿ ಹೋದ್ವು ಆ ಹೆಣ್ಣುಮಕ್ಕಳು, ಹೇಗೆ ಸತ್ರು, ಅದು ತನಿಖೆ ಆಗಬೇಕು. ಇವರೆಲ್ಲ ಒಂದು ಎವಿಡೆನ್ಸ್ ಮುಖಾಂತರ, ಇವರು ಎವಿಡೆನ್ಸ್ ಬರ್ತಾರೆ ಹೋಗ್ತಾರೆ, ಅದು ಅವರು ಕೋರ್ಟು ಮತ್ತು SIT ನೋಡ್ಕೋಬೇಕು. ಅದು ನಮಗೆ ಸಂಬಂಧ ಇಲ್ಲ. ಅಲ್ಲಿ ಕಾಣೆಯಾಗಿರುವಂಥ ಹೆಣ್ಣು ಮಕ್ಕಳು, ಅಲ್ಲಿ ಸತ್ತೋದ್ರು ಅಂತ ಹೇಳಿದಂಥ ಹೆಣ್ಣುಮಕ್ಕಳು, ಅವರನ್ನು ಯಾರು, ಎಲ್ಲಿ ಹೋದರು, ಹೆಂಗೆ ಕಾಣೆ ಆದರು, ಹೆಂಗೆ ಸತ್ತೋದ್ರು, ಅದನ್ನು ನಾವು ಕೇಳಿರೋದೇ ಹೊರತು ಇವರೆಲ್ಲ ಎವಿಡೆನ್ಸು, ಸಾಕ್ಷಿ, ಇವ್ರು ಕೆಲವ್ರು ಸುಳ್ಳು ಹೇಳ್ಬೋದು, ಕೆಲವ್ರು ನಿಜ ಹೇಳ್ಬೋದು. ಬಟ್ ಇದು ತನಿಖೆ ಆಗಬೇಕು. ಆ ತನಿಖೆ ಆಗಬೇಕು ಅನ್ನೋದೇ ನಮ್ಮ ಪತ್ರದಲ್ಲಿ ಮೂಲ ಉದ್ದೇಶ. ಸೊ ಅದನ್ನು ನಾವು ವೇಟ್ ಮಾಡಬೇಕು, ಆ ತನಿಖೆ ಮುಗಿಯೋ ತನಕ. ಅದಕ್ಕೆ ಮಧ್ಯದಲ್ಲಿ ಹೇಳಲಿಕ್ಕೆ ನಮಗೆ ಆಗೋದಿಲ್ಲ. ಅಲ್ಲ, ಮತ್ತೆ ಕಂಪ್ಲೇಂಟ್ ಕೊಟ್ಟವ್ರೆ, ನಿಮ್ಮ ಮುಂದೆ ಬಂದವ್ರೆ, ಅವ್ರ ಮೇಲೆ ಅನುಮಾನ ನಮ್ಮ ಮೇಲೆ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು. ಹಾಗೆ ನಾವು ಅದ್ರ ಮೇಲೆ ವರದಿನೂ ಇದೆ, ಉಗ್ರಪ್ಪ ವರದಿ ಇದೆ. ಅಲ್ಲಿ ಜಯಮಾಲಾ ಅವರು ಒಂದು ವರದಿಯ ನೀವು ನೋಡಿ, ಅಲ್ಲಿ ಇಷ್ಟು ಜನ ಹೆಣ್ಣುಮಕ್ಕಳು ಕಾಣೆಯಾಗಿದೆ. ಇವತ್ತು ನೋಡಿ 20 ವರ್ಷ, ಅದು 20 ವರ್ಷಗಳ ಕಾಲ, ಟಿಲ್ 2012. ಈಗ ಆಲ್ರೆಡಿ 20 ವರ್ಷ ಆಗೋಗಿದೆ. ತನಿಖೆಗಳನ್ನು ಕೂಡಿಡಬೇಕು ಅಂತಂದ್ರೂ ಬಹಳ ಕಷ್ಟ ಇದೆ. ಮತ್ತು ಸಿಗುವಂಥ ಮೂಳೆಗಳಲ್ಲೂ ಸಹ ಏನು DNA ಟೆಸ್ಟ್ ಆಗಲಿ ಭಾಳ ಕಷ್ಟ ಆಗುತ್ತೆ ನೀವು ತನಿಖೆ ಮಾಡಲಿಕ್ಕೆ. ಹಾಗನ್ಬಿಟ್ಟು ನಾವೇ ಎಲ್ಲ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ತನಿಖೆ ಮಾಡಿದಾಗ ಅದು ಒಂದು ವರದಿ ಬರುತ್ತೆ, ಅಲ್ಲಿವರೆಗೂ ನಾವು ಕಾಯಬೇಕಾಗತ್ತೆ. ರಿಪೋರ್ಟ್ ಕೊಡಲಿಕ್ಕೆ ಏನಾದರೂ ಟೈಮ್ ಫ್ರೇಮ್ ಕೊಟ್ಟಿದ್ದೀರಾ? ಅಲ್ಲ, ನಾವು ಟೈಮ್ ಫ್ರೇಮ್ ಹಾಗೆ ನಿಗದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಅವರು ಕೋರ್ಟಿನ ಒಂದು ವಿಚಾರಣೆ, ಒಂದು ತೀರ್ಪು ಬಾಕಿ ಇದೆ. ಅದಾದ ಮೇಲೆ ನಮಗೆ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದು, ಹೋಗ್ತಾ ಇದ್ದೇನೆ. ಮಾಧ್ಯಮದಿಂದ ನನ್ನ ಜೊತೆನೂ ಮಾತಾಡಿದ್ದಾರೆ. ನಾವು SP ಅವ್ರ ಜೊತೆ ಮಾತಾಡಿದ್ದೀವಿ. ಅವಳಿಗೆ ಅನ್ಯಾಯ ಮಾಡಿದಂಥ ಹುಡುಗ ಅರೆಸ್ಟ್ ಆಗಿದ್ದ, ಮತ್ತು ಈಗ ಬೇಲ್ ಮೇಲೆ ಹೊರಗೆ ಬಂದಿದ್ದಾನೆ. ಕಾನೂನು ಮುಂದೆ ನಾವು ಯಾರು ದೊಡ್ಡವರಲ್ಲ. ಬಟ್ ಆದರೆ ಆ ಹೆಣ್ಣು ಮಗಳಿಗೆ ಮೋಸ ಆಗಬಾರ್ದು. ಮಗು ತಂದು ಅಂತ DNA ಪ್ರೂವ್ ಆದಮೇಲೆ ನಾವು ಹೇಳೋದು ಅವರು ಮದುವೆ ಮಾಡ್ಕೋಬೇಕು, ಆ ತಾಯಿಗೆ ಒಂದು ಬಾಳನ್ನು ಕೊಡಬೇಕು. ದಟ್ ಈಸ್ ವಾಟ್ ಆಯೋಗದ ಅಧ್ಯಕ್ಷೆ ತಾಯಿಯಾಗಿ ಯಾವಾಗಲೂ ಅದನ್ನು ಬಯಸ್ತಾಳೆ. ಸೊ ಹಾಗಾಗಿ ಅವಳ ಮನೆಗೂ ಸಹ ನಾನು ಇವತ್ತು ಬಂಟ್ವಾಳ ಮುಗಿಸ್ಕೊಂಡು ಅವ್ರ ಪುತ್ತೂರಿನಲ್ಲಿ ಅವ್ರನ್ನ ಭೇಟಿ ಮಾಡ್ತೀನಿ. ನೋಡೋಣ, ನಾನು ಪೊಲೀಸವ್ರ ಜೊತೆ ಮಾತಾಡ್ತೇನೆ. ಈಗ ಕಾನೂನು ಆಲ್ರೆಡಿ ಕೋರ್ಟಲ್ಲಿ ಇರೋದ್ರಿಂದ ನಮ್ಮ ಇಂಟರ್ಫಿಯರೆನ್ಸ್ ಇರೋದಿಲ್ಲ ಅದರಲ್ಲಿ. ಮೇಡಮ್, ಇದು ದುಡಿಯುವ ಮಹಿಳೆಯರಲ್ಲಿ ಪೋಸ್ಟ್ ಕಮಿಟಿ ಮಾಡಬೇಕು ಕಾರ್ಮಿಕ ಇಲಾಖೆ. ಹೌದು, ನಮ್ಮ ಜಿಲ್ಲೆಯಲ್ಲಿ ಒಂದು 10-20% ಆಗಿದೆ. ಉಳಿದ ಜಿಲ್ಲೆಯಲ್ಲಿ ಹೇಗಿದೆ? ಇಲ್ಲ, ಇಡೀ ಕರ್ನಾಟಕದಲ್ಲಿ 78,000 ಶೀ ಬಾಕ್ಸ್ ಪೋರ್ಟಲ್ಗೆ ಫೀಡ್ ಮಾಡಿದ್ದಾರೆ ಎಲ್ಲ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ, ಪಾಶ್ ಕಮಿಟಿ. ಸೊ ಬರೀ ನಿಮ್ಮ ಜಿಲ್ಲೆ ಅಂತಿಲ್ಲ, ಕರ್ನಾಟಕನೇ ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ನಿಂತಿದೆ ಪಾಶ್ ಕಮಿಟಿ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ. ಬಟ್ ಅಲ್ಲಿ ಒಟ್ಟಿಗೆ ಎಲ್ಲವನ್ನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಮತ್ತು ಮಾಡಿದ ಮೇಲೆ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟು. ಈಗ ನಾವು ಬಂದಿದ್ದೀವಿ, ಇಲ್ಲೂ ಪಾಶ್ ಕಮಿಟಿ ಇದೆ, ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರಾ, ಮೀಟಿಂಗ್ ಮಾಡ್ತಾ ಇದ್ದಾರಾ, ಜಾಗೃತಿ ಇದೆಯಾ, ಅರಿವಿದೆಯಾ, ಅದು ಇಂಪಾರ್ಟೆಂಟ್. ಅದನ್ನು ಮೂಡಿಸುವಂಥ ಕೆಲಸ ನಾವು ಎಲ್ಲದರಲ್ಲೂ ಇರಬೇಕು, ಕಂಪಲ್ಸರಿ. ಮೇಡಮ್, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸರ್ ಬಜೆಟ್? ಖಂಡಿತ ಮಹಿಳೆಯರ ಪರ ಎಕ್ಸ್ಪೆಕ್ಟ್ ಮಾಡ್ತೀವಿ. ತಾಯಿ ಮಗುವಿನ ಆಸ್ಪತ್ರೆಗಳು ಹೆಚ್ಚಿಗೆ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಆಗಬೇಕು. ಆಸ್ಪತ್ರೆಗೆ ಬಂದರೆ ನಾವು ಯಾವಾಗಲೂ
ಏನು ಅಲ್ಲಿ ಗೈನಕಾಲಜಿಸ್ಟು, ರೇಡಿಯಾಲಜಿಸ್ಟು, ಅನೆಸ್ಥೆಟಿಸ್ಟು ಕಂಪಲ್ಸರಿ ಇರಬೇಕು, ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಇರಬೇಕು. ಯಾಕಂದರೆ ಅಲ್ಲಿಂದ ನಾವು ಫೆರಿಫರಲ್ ಸೆಂಟರ್ಗೆ ಬರೋಷ್ಟರಲ್ಲಿ ರಕ್ತಸ್ರಾವದಿಂದ ಸತ್ತೋಗ್ಬಿಡ್ತಾಳೆ. ಮತ್ತು ಅದನ್ನು ಆಸ್ಪತ್ರೆಗೆ ಬಂದಾಗ, ಮತ್ತು ನಾವು ಹಾಸ್ಟೆಲ್ಸಿಗೆ ಬಂದಾಗ ಇನ್ನೂ ಹೆಚ್ಚಿನ ಹಾಸ್ಟೆಲ್ಸ್ ಆಗಬೇಕು ಹೆಣ್ಮಕ್ಳಿಗೆ. ಯಾಕಂದರೆ ಇರೋ ಹಾಸ್ಟೆಲ್ಸ್ನಲ್ಲೇ ತುಂಬ ಅಕಾಮಿಡೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ಕಾರನೂ. ಸೊ ಹಾಗಾಗಿ ಹೆಚ್ಚಿನ ಹಾಸ್ಟೆಲ್ಸು ಪ್ರತಿ ಜಿಲ್ಲೆಗಳಲ್ಲೂ, ಎಸ್ಪೆಷಲಿ ಹಿಂದುಳಿದಂಥ ಜಿಲ್ಲೆಗಳಿಗೆ ಜಾಸ್ತಿ ಅನುದಾನ ಕೊಟ್ಟು ಜಾಸ್ತಿ ಹಾಸ್ಟೆಲ್ಸ್ಗಳಾದರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಆಗುತ್ತೆ. ಮತ್ತು ಫಂಡ್ಸು ಹೆಚ್ಚಿಗೆ CCTV ಕ್ಯಾಮ್ರಾಸು, ಸೆಕ್ಯೂರಿಟಿ, ಬಸ್ಸಸ್ಸು. ಎಷ್ಟೋ ಊರುಗಳಿಗೆ ಇವತ್ತೂ ಬಸ್ಗಳಿಲ್ಲ, 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ನಡ್ಕೊಂಡು ಬಂದು ಬಸ್ ಹತ್ತಾರೆ. ಸೊ ಅಂಥ ಎಲ್ಲ ಇರುವಂಥ ಊರುಗಳಿಗೆ ಬಸ್ ಜಾಸ್ತಿ ಆಗಬೇಕು. ಈ ಥರ ಆಯೋಗದ ಅಧ್ಯಕ್ಷೆ ಒಂದು ಲಿಸ್ಟೇ ಕೊಡ್ತೀನಿ ಏನೇನು ಆಗಬೇಕು ಅಂತ. ಖಂಡಿತ ನಮ್ದು ಪ್ರತಿಯೊಂದು ಜಿಲ್ಲೆಯನ್ನು, ಈಗ ಮಂಗಳೂರು ಜಿಲ್ಲೆ ವಿಸಿಟ್ ಆದಮೇಲೆ ಒಂದು ಎಲ್ಲ ವರದಿ ಮಾನ್ಯ ಮುಖ್ಯಮಂತ್ರಿಗಳ ಸರ್ಕಾರಕ್ಕೆ, ಚೀಫ್ ಸೆಕ್ರೆಟರಿಗೆ ಬರಿತೀವಿ ನಾವು. ಪ್ರತಿಯೊಂದು ಜಿಲ್ಲೆ ಆದಮೇಲೆ ಯಾವುದಾದ್ರೂ ಸೂಕ್ಷ್ಮವಾದಂಥ ವಿಚಾರ ಇದ್ದರೆ ನಾವೇ ಹೋಗಿ ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಆ ಸೂಕ್ಷ್ಮತೆಯ ವಿಚಾರವನ್ನು ಹೇಳಿ, ಅಲ್ಲಿಂದ DC ಅವ್ರಿಗೆ ಫೋನ್ ಮಾಡಿಸಿ ಆ ಕೆಲಸವನ್ನು ಮಾಡುವ ಹಾಗೆ ಸಹ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದು ಎಷ್ಟೊಂದು ಉದಾಹರಣೆಗಳಿದ್ದಾವೆ. ನಮಸ್ಕಾರ.